ತಾಯಿ ಚಾಮುಂಡೇಶ್ವರಿಯ ಪಾದಗಳಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ಈ ಭಾಗದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯ ಕೆಲಸ ಮತ್ತು ಜನರ ಕೆಲಸವನ್ನ ನೆರವೇರಿಸುವಂತಹ ರಾಜಮನೆತನ, ಯದುವಂಶದ ಕುಡಿಯಾಗಿರುವಂತಹ ಯದುವೀರರು ನಮ್ಮ ಅಭ್ಯರ್ಥಿಯಾಗಿರೋದು ನಮ್ಮೆಲ್ಲರಿಗೆ ಬಹಳ ಸಂತಸದ ಮತ್ತು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ನಾನು ಮೊದಲು ಇಚ್ಛೆ ಪಡ್ತೀನಿ. ಇವತ್ತು ಸೇರುವಂಥದ್ದು ನಮ್ಮ ಸಂಕಲ್ಪ ಪತ್ರದ ಅಭಿಯಾನಕ್ಕಾಗಿ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯನ್ನ ಪ್ರಕಟಿಸ್ತವೆ, ಘೋಷಣೆಗಳನ್ನ ಮಾಡ್ತವೆ, ಭರವಸೆಗಳನ್ನ ನೀಡ್ತವೆ ಜನರಿಗೆ ಚುನಾವಣೆಗೆ ಮುಂಚೆ. ಚುನಾವಣೆಯ ನಂತರದಲ್ಲಿ ಒಂದೊಂದೇ ಆ ಘೋಷಣೆಗಳನ್ನ, ಭರವಸೆಗಳನ್ನ ನೆರವೇರಿಸ್ತಾ ಹೋಗುತ್ತೆ. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಸರ್ಕಾರ 2014ರಲ್ಲಿ ಘೋಷಿಸಿದಂತಹ ಪ್ರಣಾಳಿಕೆಯಲ್ಲಿ ಇದ್ದಂತಹ ಭರವಸೆಗಳ ಪೈಕಿ 99% ನೆರವೇರಿವೆ. 2019ರಲ್ಲಿ ಇದ್ದಂತಹ ನಮ್ಮ ಪ್ರಣಾಳಿಕೆಯಲ್ಲಿ 95% ಭರವಸೆಗಳನ್ನ ನಮ್ಮ ಸರ್ಕಾರ ನೆರವೇರಿಸಿದೆ. ಭವಿಷ್ಯದ ಭಾರತ, ವಿಕಸಿತ ಭಾರತ 2047ರಲ್ಲಿ ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಕಲ್ಪನೆ ಮತ್ತು ಅವರ ವಿಷನ್. ಈ 2047ರ ವಿಕಸಿತ ಭಾರತ, ನಾವು ಇದೀಗ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದೀವಿ, ಸಂಪೂರ್ಣ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನುವ ಒಂದು ಸಂಕಲ್ಪವನ್ನ ಅವರು ಮಾಡಿಕೊಂಡು ಈ ಬಾರಿಯ ಪ್ರಣಾಳಿಕೆಯಲ್ಲಿ ಅದೇ ವಿಶೇಷವಾಗಿರಬೇಕು, ಹಾಗಾಗಿ ಅದು ಸಂಕಲ್ಪ ಪತ್ರವಾಗಿರುತ್ತೆ, ಪ್ರಣಾಳಿಕೆ ಮಾತ್ರ ಆಗಿರೋದಿಲ್ಲ ಅನ್ನೋದನ್ನ ಈಗಾಗಲೇ ಕೇಂದ್ರದ ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿದೆ. ಈ ನಿಟ್ಟಿನಲ್ಲಿ ನಾವು ಮಾಡುವಂತಹ ಅನೇಕ ಕೆಲಸಗಳಿರಬಹುದು, ವಿವಿಧ ಯೋಜನೆಗಳಿರಬಹುದು, ತಮ್ಮೆಲ್ರಿಗೂ ಪರಿಚಯ ಇರುತ್ತೆ ಅಂತಾನೆ ಅಂದ್ಕೋತೀನಿ. ಅದು ಮೊದಲಿಗೆ ಬಡವರಿಗೆ, ಯುವಕರಿಗೆ, ಸ್ತ್ರೀಯರಿಗೆ ಮತ್ತು ಅನ್ನದಾತರಾದ ಕೃಷಿಕರಿಗೆ, ರೈತರಿಗೆ ಅನುಕೂಲವಾಗುವಂತಹ ವಿವಿಧ ಯೋಜನೆಗಳನ್ನ ಭಾರತೀಯ ಜನತಾ ಪಕ್ಷ ದೇಶಕ್ಕೆ ಕೊಟ್ಟಿದೆ ಕಳೆದ 10 ವರ್ಷಗಳಲ್ಲಿ. ಈ 4 ವರ್ಣಗಳೇನಿವೆ, ರೈತರು, ನಾರಿಯರು, ಯುವಕರು ಮತ್ತು ಬಡವರು, ಇವರ ವರ್ಣಗಳನ್ನ ಒಂದು ಹೊಸ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ವಿವರಿಸಿದ್ದಾರೆ. ಇವರಿಗಾಗಿ ಕೆಲಸ ಮಾಡಬೇಕು ಅನ್ನೋದು ಸಂಕಲ್ಪ. ಭವಿಷ್ಯದ ಭಾರತ ಹೇಗಿರಬೇಕು, ಅದಕ್ಕೆ ರೋಡ್ ಮ್ಯಾಪ್ ತಯಾರಿಸುವ ನಿಟ್ಟಿನಲ್ಲಿ ಈ ಸಂಕಲ್ಪ ಪತ್ರದ ಅಭಿಯಾನವನ್ನ ನಾವು ದೇಶದ ವಿವಿಧೆಡೆ ಮಾಡ್ತಾ ಇದ್ದೀವಿ. ಸುಮಾರು 1 ಕೋಟಿ ಅಭಿಪ್ರಾಯ ಜನಸಾಮಾನ್ಯರಿಂದ ಬರಬೇಕು ಮತ್ತು ಬೇರೆ ಬೇರೆ ತಜ್ಞರಿಂದ ಬರಬೇಕು. ಯಾರೋ 4 ಜನ ಎಕ್ಸ್ಪರ್ಟ್ಸ್ ಕೂತು ಒಂದು AC ರೂಮ್ ಅಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ತಯಾರಿಸೋದಲ್ಲ, ಜನಸಾಮಾನ್ಯರಿಂದ ಅಭಿಪ್ರಾಯಗಳು, ಸಲಹೆಗಳು ಬರಲಿ ಅನ್ನುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಶುರು ಮಾಡಿದ್ದೇವೆ. ಹಾಗಾಗಿ ಈ ಮಾಧ್ಯಮ ಸಂವಾದ ಪ್ರಜಾಪ್ರಭುತ್ವದಲ್ಲಿ 4ನೇಯ ಅತ್ಯಂತ ಶಕ್ತಿಯುತ ಒಂದು ಪಿಲ್ಲರ್ ಅನ್ನುವಂಥದ್ದು ಮಾಧ್ಯಮ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಂದ ಸಲಹಾ ಸಂಗ್ರಹ ಆಗಬೇಕು ಅನ್ನೋದಕ್ಕಾಗಿ ಇವತ್ತು ಮೈಸೂರಿನಲ್ಲಿ ನಾವೆಲ್ಲರೂ ಸೇರಿರುವಂಥದ್ದು. ಮೊದಲಿಗೆ ನಾನು ಒಂದು ಸಣ್ಣ ಉದಾಹರಣೆ ಬೇಕಾದ್ರೆ ಕೊಡ್ತೀನಿ. ನಾವು ಅನೇಕ ಕಡೆ ಬೇರೆ ಬೇರೆ ಬಗೆಯ ಜನರೊಂದಿಗೆ ಮಾತನಾಡಿಸ್ತಾ ಇದ್ದೀವಿ. ನಾನೇ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಈ ಅಭಿಯಾನವನ್ನ ಹೊತ್ತು ಹೋಗಿದ್ದೇನೆ. ಸಾಮಾನ್ಯವಾಗಿ ಒಬ್ರು ಎದ್ದು ನಿಂತ್ಕೊಂಡು ಹೇಳಿದ್ರು, ಈ ನಮ್ಮ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ಅದು ಬಡವರಿಗೆ 5 ಲಕ್ಷದವರೆಗೆ ಉಚಿತ ಟ್ರೀಟ್ಮೆಂಟ್ ನ ಕೊಡಿಸುವಂತಹ ಆಯುಷ್ಮಾನ್ ಭಾರತ್ ಯೋಜನೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಇನ್ಶೂರೆನ್ಸ್ ಯೋಜನೆ ಅದು. ನೀವು BPL ಕಾರ್ಡ್ ಹೋಲ್ಡರ್ಸ್ಗೆ ಸಂಪೂರ್ಣ ಉಚಿತ ಕೊಡ್ತೀರಿ 5 ಲಕ್ಷ. APL ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಮನೆ ಇದೆ, ಒಂದು ಸ್ಕೂಟರ್ ಇದೆ, ಒಂದು ಕಾರ್ ಇದೆ ಅನ್ನೋ ಕಾರಣಕ್ಕೆ ನಾವೇನು ಶ್ರೀಮಂತರಲ್ಲ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಹೋಗೋದಾಗ ಅಲ್ಲಿ ಕೊಡೋ ಬಿಲ್ಗಳನ್ನ ನಮ್ಮ ಕೈಲಿ ಭರಿಸೋಕ್ಕಾಗಲ್ಲ. 30% 40% ರಿಯಾಯಿತಿಯನ್ನ ಕೊಡಿಸಿ ಅಂತ ಒಂದು ಸಲಹೆ ಬಂತು.
ಹೀಗೆ ಈ ಯಾವ ಸಲಹೆ ಬೇಕಾದ್ರೂ ಆಗಿರಬಹುದು. ಒಟ್ಟು ವಿಕಸಿತ ಭಾರತದ ಕಲ್ಪನೆಗೆ ಯಾವೆಲ್ಲ ಸಲಹೆಗಳನ್ನ ತಾವು ಕೊಡಬಹುದು ಎಲ್ಲವನ್ನ ಸ್ವೀಕರಿಸೋಕೆ ನಾವು ಸಿದ್ಧರಿದ್ದೇವೆ. ಇದನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ವಿ. ಈಗ ಮಾಧ್ಯಮದ ಒಬ್ರು ಸ್ನೇಹಿತರು ಕೇಳಿದ್ರು, ಸೀರಿಯಸ್ ಆಗಿ ತಗೋತೀರಾ ಕೊಡೋ ಸಲಹೆಗಳನ್ನ, ಕೊಡೋ ಅಭಿಪ್ರಾಯಗಳನ್ನ ಅಂತ ಹೇಳಿದ್ರು. 100% ಸೀರಿಯಸ್ ಆಗಿ ತಗೋತೀವಿ. ಸೀರಿಯಸ್ ಆಗಿ ತಗೋಬೇಕು ಅಂತ ನರೇಂದ್ರ ಮೋದಿ ಅವರೇ ನಮ್ಮೆಲ್ಲರಿಗೂ ಆದೇಶವನ್ನ, ಸೂಚನೆಯನ್ನ ನೀಡಿರೋದು. ನಮ್ಮಲ್ಲಿ ಒಂದು ಬಾಕ್ಸ್ ಇದೆ, ಮತ್ತೆ ಪತ್ರಕಗಳಿವೆ, ಅದರಲ್ಲಿ ನೀವು ಸಲಹೆಗಳನ್ನ ಬರೆದು ಹಾಕ್ಬೋದು. ಇಲ್ಲವೇ ನಮೋ ಆಪ್ ನಲ್ಲಿ ಇದಕ್ಕಾಗಿ ವಿಶೇಷವಾಗಿ ಒಂದು ಪೇಜ್ ಇದೆ, ಸಂಕಲ್ಪ ಪತ್ರಕ್ಕಾಗಿ. ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಸಂಕಲ್ಪ ಪತ್ರ ಅನ್ನುವಂತಹ ವಿಶೇಷ ಪೇಜ್ ಇದೆ. ಅದರಲ್ಲಿ ತಾವು ವಾಯ್ಸ್ ಮೆಸೇಜ್ ಮೂಲಕನೂ ಈ ನಿಮ್ಮ ಅಭಿಪ್ರಾಯವನ್ನ, ನಿಮ್ಮ ಸಲಹೆಯನ್ನ ಕೊಡಬಹುದು ಅಥವಾ ಬರೆದು ಹಾಕ್ಬೋದು ನಮ್ಮ ಆಪ್ ನಲ್ಲಿ. ಇಲ್ಲವೇ ಒಂದು ವಾಟ್ಸ್ಆಪ್ ನಂಬರ್ ಇದೆ, 9090902024. ಇದು ವಾಟ್ಸ್ಆಪ್ ನಂಬರ್. ಈ ವಾಟ್ಸ್ಆಪ್ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ರೆ ಮೊದಲಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ನಮ್ಮ ಆಪ್ಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಆಪ್ ನಲ್ಲಿ ನಾವು ವಾಯ್ಸ್ ಮೆಸೇಜ್ ಮೂಲಕನೂ ಬರಹದ ಮೂಲಕನೂ ನಮ್ಮ ಅಭಿಪ್ರಾಯವನ್ನ, ಸಲಹೆಯನ್ನ ಕೊಡಬಹುದು. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಈಗ ನಿವೇದನೆ ಮಾಡ್ತಾ ಇರೋದೇನು ಅಂದ್ರೆ, ಪ್ರಾಯಶಃ ಅಭ್ಯರ್ಥಿಯೊಂದಿಗೆ ಮತ್ತು ಈಗಾಗಲೇ ಆದರ್ಶಪ್ರಾಯವಾಗಿರುವಂತಹ ಒಬ್ಬ ಸಂಸದರು, ಹೇಗೆ ಒಬ್ಬ ಸಂಸದರು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಿದರ್ಶನವಾಗಿರುವಂತಹ ಪ್ರತಾಪರು, ಇವರಿಬ್ಬರೊಂದಿಗೆ ನಿಮಗೆ ಮಾತನಾಡೋದಕ್ಕೆ ಇಚ್ಛೆ ಇರುತ್ತೆ ಅಂತ ನನಗೆ ಗೊತ್ತು, ಇಷ್ಟು ಮಂದಿ ಸೇರುವಾಗ. ಆದ್ರೆ ಮೊದಲಿಗೆ ನಾವು ಬಂದ ಕಾರ್ಯವನ್ನ ನೀವೆಲ್ಲರೂ ನೆರವೇರಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಲಹಾ ಸಂಗ್ರಹ ಆಗಲಿ, ತದನಂತರದಲ್ಲಿ ಪ್ರಾಯಶಃ ಅವರೊಂದಿಗೆ ನೀವು ಮಾತನಾಡಬಹುದು.